ಓಕೆ ಅಲ್ವಾ? ಇವಾಗ ಕ್ಲಾರಿಟಿ ಇದೆ. ಸರಿ, ಹಾಗಾದ್ರೆ ನಮ್ಮ ಬೂಸ್ಟರ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೀನಿ. ಓಕೆನಾ? ಸೊ ಬೂಸ್ಟರ್ ಬ್ಯಾಚ್ ಅಲ್ಲಿ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ರೈಟ್, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ, ಇಲ್ಲ ಮ್ಯಾಮ್ ಈ ಸಲ ರ್ಯಾಂಕಿಂಗ್ ಬರಬೇಕು, ಸೊ ಕಂಪ್ಲೀಟ್ ಸಿಲೆಬಸ್ ಬೇಕು ಅಂತಿದ್ರೆ ಏನ್ ಮಾಡ್ತೀರಾ? ಹಾಗಾದ್ರೆ ಬೂಸ್ಟರ್ ಬ್ಯಾಚ್ಗೆ ಜಾಯ್ನ್ ಆಗಿ. ಓಕೆ, ಎಸ್, ಇವಾಗ ವಾಯ್ಸ್ ಕ್ಲಿಯರ್ ಇದೆ ಅಂತ ಗೊತ್ತಾಗಿದೆ. ಸರಿ, ಹಾಗಾದ್ರೆ ಫಸ್ಟ್ ಕ್ವೆಶ್ಚನ್ ಇದೆ ನೋಡಿ. ಎಸ್ ಮೇಘಾ, ಗುರು, ಎಸ್ ಸುನೀಲ್, ಕ್ಲಾರಿಟಿ ಇದೆ ಅಲ್ವಾ? ಓಕೆ, ಡನ್. ಹಾಗಾದ್ರೆ so a girl introduces a boy as the son of the daughter of the father of her uncle. ಹಾಗಾದ್ರೆ how is the boy related to girl ಅಂತ ಹೇಳಿ ಕೇಳಿದ್ವಿ. ಓಕೆ, ರೈಟ್, ಏನ್ ಆನ್ಸರ್ ಬರುತ್ತೆ ನೋಡಿ, ಏನ್ ಆನ್ಸರ್ ಬರುತ್ತೆ ನೋಡಿ, ಚೆಕ್ ಮಾಡಿ. ಸನ್ ಆಗ್ತಾರಾ, ಸನ್ ಆಗ್ತಾರಾ, ಬ್ರದರ್ ಆಗ್ತಾರಾ, ಅಂಕಲ್ ಆಗ್ತಾರಾ, ಸನ್ ಇನ್ ಲಾ ಆಗ್ತಾರಾ, ಅಥವಾ ನೆಪ್ಯೂ ಆಗ್ತಾರಾ? ಏನಾಗ್ತಾರೆ ಚೆಕ್ ಮಾಡ್ತಾ ಹೋಗಿ ಬೇಗ ಬೇಗ. ಸೊ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಲ್ರೆಡಿ ಮಾಡಿಬಿಟ್ಟಿದ್ರಾ? ಈಗೇನಿದ್ರು ರಿವಿಷನ್ ಟೈಮ್ ನಿಮಗೆ. ಓಕೆ, ರಿವಿಷನ್ ಟೈಮಲ್ಲಿ ಮತ್ತೆ ತುಂಬಾ ಲಾಂಗ್ ಟೈಮ್ ತಗೊಂಡು ಮ್ಯಾಮ್ ನನಗೆ ಸಾಲ್ವ್ ಮಾಡ್ಲಿಕ್ಕೆ 5 ನಿಮಿಷ ಬೇಕು, 10 ನಿಮಿಷ ಬೇಕು, ಇಲ್ಲ 2 ನಿಮಿಷದಲ್ಲಿ ಸಾಲ್ವ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಎಸ್, ಏನ್ ಬರುತ್ತಪ್ಪ? ಸನ್ ಬರುತ್ತಾ? ಯಾರದು ಸನ್ ಅಂದವರು? ಹಾ, ನಿಯತಾ ಭಟ್. ಓಕೆ, ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಅ ಗರ್ಲ್ ಇಂಟ್ರೊಡ್ಯೂಸಸ್ ಅ ಬಾಯ್. ಗರ್ಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ ಇಲ್ಲಿ. ಓಕೆನಾ? ಸೊ ಗರ್ಲ್, ಒಬ್ಳು ಗರ್ಲ್ ಇದ್ದಾಳೆ, ಅವಳು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ರೈಟ್, ಬ್ರದರ್ ಆಗ್ತಾನೆ. ವೆರಿ ಗುಡ್ ದಿವ್ಯಾ. ಎಸ್, ಬ್ರದರ್, ಬ್ರದರ್ ಈಸ್ ರೈಟ್ ಪುಟ. ಎಸ್, ಸೊ ಅ ಗರ್ಲ್ ಇಂಟ್ರೊಡ್ಯೂಸಸ್ ಎ ಬಾಯ್. ನಾನು ನಿಮಗೆ ಹೇಳಿದ್ದೆ ಆಫ್ ಇರೋ ಕಡೆ ಒಂದ್ ರೌಂಡ್ ಅಪ್ ಹಾಕೊಳ್ಳಿ, ಅವಾಗ ಈಸಿ ಆಗತ್ತೆ ಅಂತ ಹೇಳಿ ಹೇಳಿದ್ದೆ, ಹೌದಾ? ಸೊ ಹಾಗಾದ್ರೆ ಇದನ್ನ ಫಸ್ಟ್ ಸೆಂಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಇದನ್ನ ಸೆಕೆಂಡ್ ಸೆಂಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಇದನ್ನ ಥರ್ಡ್ ಅಂಡ್ ದೆನ್ ಇದನ್ನ ಫೋರ್ತ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಹೌದಲ್ವಾ? ಎಸ್ ಪುಟ, ವೆರಿ ಗುಡ್. ಬ್ರದರ್ ಈಸ್ ರೈಟ್, ಮಂಜು. ಓಕೆ, ಸರಿ, ಹಾಗಾದ್ರೆ ಗರ್ಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ. ಗರ್ಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ತಗೋತೀವಿ ಹರ್ ಅಂಕಲ್. ಗರ್ಲಿಗೆ ಒಬ್ರು ಅಂಕಲ್ ಇದ್ದಾರೆ. ಓಕೆ, ಸೊ ಗರ್ಲ್, ಈ ಗರ್ಲಿಗೆ ಒಬ್ರು ಅಂಕಲ್ ಇದ್ದಾರೆ. ಅಂಕಲ್ ಅಂದ್ರೆ ಗೊತ್ತಲ್ಲ, ಒಂದು ಅಮ್ಮನ ಅಣ್ಣನೋ ತಮ್ಮನೋ, ಇಲ್ಲ ಅಪ್ಪನ ಅಣ್ಣನೋ ತಮ್ಮನೋ ಅಂಕಲ್. ಈ ಅಂಕಲ್ಗೆ ಒಬ್ರು ಫಾದರ್ ಇದ್ದಾರೆ. ಎಸ್, ಅಂಕಲ್ಗೆ ಫಾದರ್ ಇದ್ದಾರೆ. ಆ ಫಾದರ್ಗೆ ಡಾಟರ್ ಇದ್ದಾರೆ. ಆ ಫಾದರ್ಗೆ ಡಾಟರ್ ಇದ್ದಾರೆ. ಹಾಗಾದ್ರೆ ಆ ಡಾಟರ್ಗೆ ಒಬ್ಬ ಸನ್ ಇದ್ದಾನೆ, ಅವನೇ ಆ ಬಾಯ್. ಅವನೇ ಏನಾಗಿರ್ತಾನೆ? ಆ ಬಾಯ್ ಆಗಿರ್ತಾನೆ. ಹಾಗಾದ್ರೆ ಆ ಗರ್ಲ್ ಆ ಸನ್ಗೆ ಅಥವಾ ಆ ಬಾಯ್ಗೆ ಹೇಗೆ ರಿಲೇಟ್ ಆಗ್ತಾಳೆ ಅಂದ್ರೆ, ಎಸ್, ಹಿ ಬಿಕಮ್ಸ್ ಬ್ರೋ. ಬ್ರೋ ಅಂತ ಅಂತೀರಾ ಅಲ್ವಾ ನೀವು? ಎಸ್, ನಮ್ ಬ್ರೋ ಇವನು ಅಂತೀರಾ ಇಲ್ವಾ ಯಾರಿಗಾರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ? ರೈಟ್, ತುಂಬಾ ಸ್ಟೈಲಿಶ್ ಆಗಿ ಕರಿತೀರಾ. ರೈಟ್, ಸೊ ಬ್ರದರ್ ಆಗ್ತಾನೆ. ಕ್ಲಿಯರ್ ಇದೆ ಇದು? ಓಕೆ ಅಲ್ವಾ? ವೆರಿ ಗುಡ್. ಸನ್ ಬರಲ್ಲಮ್ಮ ಅನುಷಾ, ಬ್ರದರ್ ಆಗ್ತಾನೆ. ಕ್ಲಿಯರ್? ಎಸ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಇದೆ ನೋಡಿ, ಡೈರೆಕ್ಷನ್ ಪಾರ್ಟ್. ಓಕೆ, ಸೊ ನಿಮಗೆ ರಿವಿಷನ್ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಕೂಡ ಎಲ್ಲಾ ಚಾಪ್ಟರ್ ಇಂದು ಒಂದೊಂದು ಕ್ವೆಶನ್ಸ್. ಓಕೆ, ಸೊ ಅದು ಮಿರರ್ ಇಮೇಜ್ ಆಗಿರ್ಬೋದು, ವಾಟರ್ ಇಮೇಜ್ ಆಗಿರ್ಬೋದು, ಕ್ಲಾಸಿಫಿಕೇಶನ್ ಆಗಿರ್ಬೋದು, ಟ್ರೂತ್ ಆಫ್ ದಿ ಸ್ಟೇಟ್ಮೆಂಟ್ ಆಗಿರ್ಬೋದು. ಓಕೆ, ಸೊ ಎಲ್ಲದನ್ನು ಕೂಡ ನಾವೇನ್ ಮಾಡ್ತೀವಿ ರಿವಿಷನ್ ಟೈಮಲ್ಲಿ ಜಸ್ಟ್ ಒಂದೊಂದು ಕ್ವೆಶನ್ಸ್ ತಗೊಂಡು ಮಾಡ್ತಾ ಹೋಗೋಣ. ಕ್ಲಿಯರ್ ಇದೆ? ಓಕೆ, ಹಾಗಾದ್ರೆ ಈ ಕ್ವೆಶನ್ಗೆ ಆನ್ಸರ್ ಏನ್ ಬರುತ್ತೆ ನೋಡಿ. ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಅಂಡ್ ದೆನ್ ಸೌತ್ ವೆಸ್ಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ರೈಟ್, ಏನ್ ಬರುತ್ತೆ ಆನ್ಸರ್ ನೋಡ್ರಪ್ಪ, ಬೇಗ ಬೇಗ ನೋಡ್ಬೇಕು. ಆಪ್ಷನ್ ಡಿ ಬರುತ್ತೆ ಮ್ಯಾಮ್. ವೆರಿ ಗುಡ್ ಮಂಜುನಾಥ್. ಸೌತ್ ವೆಸ್ಟ್, ಎಸ್ ಪುಟ. ಎಸ್ ಮೇಘಾ. ರಮ್ಯಾ, ವೆರಿ ಗುಡ್. ಆಪ್ಷನ್ ಡಿ ರೈಟ್. ಓಕೆ, ದೆನ್ ಸೌತ್ ವೆಸ್ಟ್ ಬರುತ್ತೆ. ಎಸ್ ನಿಯತಾ, ಚಾರುಗೌಡ, ವೆರಿ ಗುಡ್. ಅ ಮ್ಯಾನ್ ಫೇಸಿಂಗ್ ಅ ಸೌತ್. ಈ ಟೈಪ್ ಕ್ವೆಶನ್ ಕೊಟ್ಟಾಗ ಏನ್ ಮಾಡ್ಬೇಕು? ಒಬ್ಬ ಮನುಷ್ಯ ಇದ್ದಾನೆ, ಅವನು ಸೌತ್ ಕಡೆಗೆ ಫೇಸ್ ಮಾಡಿದ್ದಾನೆ, ಹೌದಾ? ಎಸ್, ಇಲ್ಲಿಗೆ ಬಿಡೋಣ.
ಅವನು 135 ಡಿಗ್ರಿಲಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದ್ದಾನೆ. ಹಾಗಾದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅವನು 135 ಡಿಗ್ರಿ ಆಂಗಲ್ ಅಲ್ಲಿ ತಿರುಗ್ತಾ ಇದ್ದಾನೆ. ಕ್ಲಾಕ್ ವೈಸ್ ಅಲ್ಲಿ 180 ಡಿಗ್ರಿ, ಹೌದಲ್ವಾ? ಸರಿ, ಹಾಗಾದ್ರೆ ಕ್ಲಾಕ್ ವೈಸ್ ಅಲ್ಲಿ 180 ಡಿಗ್ರಿ. ಹಾಗಾದ್ರೆ ಮೈನಸ್ ಮಾಡಿ 180ಲಿ 135 ನ ಮೈನಸ್ ಮಾಡಿದ್ರೆ ನಿಮಗೆ 45 ಡಿಗ್ರಿ ಉಳಿಯುತ್ತೆ. ಹಾಗಾದ್ರೆ 45 ಡಿಗ್ರಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಆಂಗಲ್ ನಮ್ಗೆ ದೊಡ್ಡದಿದೆ. ಓಕೆನಾ? ಸರಿ, ಹಾಗಾದ್ರೆ ಸೌತ್ ಇಂದ ಕ್ಲಾಕ್ ವೈಸ್ ಅಲ್ಲಿ ನಾವು 45 ಡಿಗ್ರಿ ತಿರುಗಬೇಕು. ಹಾಗಾದ್ರೆ ಸೌತ್ ಇಲ್ಲಿದೆ, ಸೌತ್ ಇಂದ ಕ್ಲಾಕ್ ವೈಸ್ ಅಂದ್ರೆ ಈ ತರ ಹೋಗ್ತೀವಿ. ಅವ್ರು ಹೇಳಿರೋದು ಜಸ್ಟ್ 45 ಡಿಗ್ರಿ ಮಾತ್ರ, ರೈಟ್? ಸೊ 45 ಡಿಗ್ರಿ ಅಷ್ಟೇ ತಿರುಗ್ತಾ ಇದ್ದೀವಿ. ನಾವಿವಾಗ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದೀವಿ. ಓಕೆನಾ? ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದೀವಿ. ಓಕೆನಾ? ಕ್ಲಿಯರ್? ಕ್ಲಿಯರ್ ಆಯ್ತು? ಓಕೆ ಅಲ್ವಾ? ಎಸ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಒನ್ ಕ್ವೆಶ್ಚನ್ ಇದೆ ನೋಡಿ. ಸೊ ಹ್ಯೂಮನ್ ಬೀಯಿಂಗ್ಸ್, ಟೀಚರ್ಸ್, ಗ್ರಾಜುಯೇಟ್ಸ್. ಪುಟ ಇದು CA ದಲ್ಲ, CAಗಲ್ಲ ಪುಟ ಒಂದು, ಬಟ್ CAಗೂ ಬರುತ್ತೆ, ನೋ ಪ್ರಾಬ್ಲಮ್. ಓಕೆನಾ? ಸೊ ಡೈರೆಕ್ಷನ್ ಆಗಿರ್ಬೋದು. ನಿಮಗೆ CAದಲ್ಲಿ ಜಸ್ಟ್ 5 ಚಾಪ್ಟರ್ಸ್ ಇದೆ ಅಷ್ಟೇ. ಡೈರೆಕ್ಷನ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಬ್ಲಡ್ ರಿಲೇಷನ್, ಕೋಡಿಂಗ್, ಡಿಕೋಡಿಂಗು, ಆಲ್ಫಾಬೆಟಿಕ್ ಸೀರೀಸ್, ನಂಬರ್ ಸೀರೀಸ್ ಇಷ್ಟೇ ಇರೋದು, ಹೌದಲ್ವಾ? ಓಕೆ, ಸೊ ನೆಕ್ಸ್ಟ್ ಒನ್ ಇದೆ ನೋಡಿ. ಹ್ಯೂಮನ್ ಬೀಯಿಂಗ್ಸ್, ಟೀಚರ್ಸ್, ಗ್ರಾಜುಯೇಟ್ಸ್. ಇದಕ್ಕೆ ಏನಂತ ಹೇಳಿ ಆನ್ಸರ್ ಮಾಡ್ತೀರಾ? ಓಕೆ, ಸೊ ಆಪ್ಷನ್ A, B, C, D and then E ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ರೈಟ್? ಯಾವ ಆಪ್ಷನ್ ಬರುತ್ತೆ ಚೆಕ್ ಮಾಡ್ತಾ ಹೋಗಿ, ಬೇಗ ಬೇಗ. ಕಾಣಿಸ್ತಾ ಇದೆ ಅಲ್ವಾ ಆಪ್ಷನ್? ಎಲ್ಲ ಬೇರೆ ಬೇರೆಯವರು. ಓಕೆ, ಎಸ್, ಆಪ್ಷನ್ E ಬರುತ್ತೆ. ವೆರಿ ಗುಡ್ ಮಂಜುನಾಥ್. ಎಸ್ ವಿಠಲ್. ಎಸ್ ಶ್ರೀ. ಚಾರುಗೌಡ, ವೆರಿ ಗುಡ್ ಪುಟ. ಎಸ್ ರಮ್ಯಾ. ಮೊಹಮ್ಮದ್ ಸಿ ಬರಲ್ಲ ಪುಟ. ಅಕ್ಷಯ ಸಿ ಬರಲ್ಲಪ್ಪ. ವೆರಿ ಗುಡ್. ಆಪ್ಷನ್ E ಬರ್ತಾ ಇದೆ. ಯಾಕೆ E ಬರ್ತಾ ಇದೆ ಹಾಗಾದ್ರೆ? ಯಾಕೆ ಈನೇ ಬರಬೇಕು? ರೈಟ್? ಎಸ್. ಸೊ ಹ್ಯೂಮನ್ ಬೀಯಿಂಗ್ಸ್, ಟೀಚರ್ಸ್, ಗ್ರಾಜುಯೇಟ್ಸ್. ಈಗ ಟೀಚರ್ಸ್ ಮತ್ತೆ ಗ್ರಾಜುಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಬರ್ತಾರೆ ತಾನೆ? ಹ್ಯೂಮನ್ ಬೀಯಿಂಗ್ಸ್ ಒಳಗಡೆನೆ ಟೀಚರ್ಸ್ ಮತ್ತೆ ಗ್ರಾಜುಯೇಟ್ಸ್ ಬರ್ತಾರೆ. ಟೀಚರ್ಸ್ ಅಂದ್ರೆ ಮನುಷ್ಯರೇ, ಗ್ರಾಜುಯೇಟ್ಸ್ ಅಂದ್ರು ಮನುಷ್ಯರೇ. ಸೊ ಅವರಿಬ್ರು ಹ್ಯೂಮನ್ ಬೀಯಿಂಗ್ಸ್ ಒಳಗೆ ಬರ್ತಾರೆ. ಬಟ್ ಸಮ್ ಗ್ರಾಜುಯೇಟ್ಸ್ ಏನಾಗಿದ್ದಾರೆ? ಟೀಚರ್ಸ್ ಆಗಿದ್ದಾರೆ. ಹೌದಾ? ಎಲ್ಲಾ ಗ್ರಾಜುಯೇಟ್ಸ್ ಟೀಚರ್ಸ್ ಅಲ್ಲ. ಸಮ್ ಗ್ರಾಜುಯೇಟ್ಸ್ ಆರ್ ಓನ್ಲಿ ಟೀಚರ್ಸ್. ಕ್ಲಿಯರ್ ಇದೆ? ರೈಟ್? ಆಪ್ಷನ್ E ಈಸ್ ರೈಟ್ ಹಿಯರ್. ಫೈಂಡ್ ಔಟ್ ಮಾಡೋದನ್ನ ಕಲಿಬೇಕು, ಮತ್ತೆ ಮಿಸ್ ಮಾಡಂಗಿಲ್ಲ. ಓಕೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಒನ್ ಕ್ವೆಶ್ಚನ್. ಓಕೆ, ಸೊ 16. ಓಕೆ, ಇದು 16th ಕ್ವೆಶ್ಚನ್ ಅಲ್ಲ ಇದು, ರೈಟ್? 1, 4, 10, 22, 46 ಇದೆ. ನಂಬರ್ ಸೀರೀಸ್ ಅಲ್ಲಿ ಬರುತ್ತೆ. ಕ್ಲಿಯರ್? ಎಸ್ ನಿತಿನ್, ವೆಲ್ಕಮ್ ಪುಟ. E ಬರುತ್ತೆ. ಎಸ್ ಪುಟ, E ಬರುತ್ತೆ. ಅಕ್ಷಯ E ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಇದೆ ನೋಡಿ, ಸಾಲ್ವ್ ಮಾಡಿ. 1, 4, 10, 22, 46. ಓಕೆ, ಎಸ್. ಆನ್ಸರ್ ಏನ್ ಬರುತ್ತೆ? ಬೇಗ ಬೇಗ ಚೆಕ್ ಮಾಡಿ. ನಂಬರ್ ಸೀರೀಸ್ C ಬರ್ತಿದ್ಯಾ ಪುಟ? ಯಾರಿದು C ಅಂತ ಹೇಳಿದ್ದು? ನಿಯತಾ. ಎಸ್. ಚಾರು, ವೆರಿ ಗುಡ್. ಓಕೆ, ವಾಣಿ. ಆಪ್ಷನ್ A ಹೆಂಗಮ್ಮ ಅದು? ಸೊ ಸಿ ಹಿಯರ್ 1, 4, 10, 22, 46. ಸುಮ್ಮನೆ ಟೈಮರ್ ಹಾಕಿ ಬಿಡ್ತೀನಿ ನೆಕ್ಸ್ಟ್ ಕ್ವೆಶ್ಚನ್ ಇಂದ. ಓಕೆನಾ? ಜಸ್ಟ್ ನಿಮಗೆ 30 ಸೆಕೆಂಡ್ ಟೈಮ್ ಕೊಡೋಣ. ಓಕೆ, ಸೊ ಅದಾದ್ಮೇಲೆ ಆನ್ಸರ್ನ ನಾನು ಸಾಲ್ವ್ ಮಾಡ್ತೀನಿ. ಇಲ್ಲ 30 ಸೆಕೆಂಡ್ಸ್ ಬೇಕಾ, 1 ಮಿನಿಟ್ ಬೇಕಾ ಒಂದು ಕ್ವೆಶ್ಚನ್ಗೆ? ಹಾ, 94 ಬರುತ್ತೆ. ವೆರಿ ಗುಡ್. ಸೊ 94 ಈಸ್ ರೈಟ್ ಹಿಯರ್. ಹೆಂಗೆ ಮ್ಯಾಮ್ 94? ಹೌದಲ್ವಾ? ಎಸ್. ಸೊ ನೋಡಿ ಡಿಫರೆನ್ಸ್ ನೋಡಿ. 1 + 3 ಮಾಡಿದ್ರೆ 4, ರೈಟ್? 4 + 6 ಮಾಡಿದ್ರೆ 10. ಹಾಗಾದ್ರೆ +12 ಬರುತ್ತೆ. ಸೊ ಈ ನಂಬರ್ ಸೀರೀಸ್ ಯಾವ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ ಹಾಗಾದ್ರೆ? ಹೌದಲ್ವಾ?
3 3 2 6, ಓಕೆ 6 2 12, ಹಾಗಾದ್ರೆ 12 2 24 ಬರ್ತಾ ಇದೆ. ಹಾಗಾದ್ರೆ 22 ಪ್ಲಸ್ 24 ಮಾಡಿದ್ರೆ 46 ಬರುತ್ತೆ, ರೈಟ್. ಹಾಗಾದ್ರೆ 48 ಮಾಡ್ತೀವಿ. ಯಾಕೆ ಮ್ಯಾಮ್ 48? ಸೊ ಸೀರೀಸ್ ನೋಡಿ, 3 2 6, 6 2 12, 12 2 24, 24 2 48. ದಟ್ಸ್ ವೈ 46 ಪ್ಲಸ್ 48 ಅನ್ನು ಮಾಡಿ ಎಷ್ಟು ಬರುತ್ತೆ ಆನ್ಸರ್ ನಿಮಗೆ? 94 ಬರುತ್ತೆ. ಈ 94 ಆಪ್ಷನ್ ಅಲ್ಲಿ ಇದೆಯಾ? ಎಸ್ ಆಫ್ ಕೋರ್ಸ್, ಆಪ್ಷನ್ ಸಿ ಅಲ್ಲಿ ಇದೆ. ಓಕೆ, ಎಸ್, ಆಪ್ಷನ್ ಸಿ 94. ಇಟ್ಸ್ ಕ್ಲಿಯರ್? ಕ್ಲಿಯರ್ ಇದೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ ಹಾಗಾದ್ರೆ. ಎಸ್ ಪುಟ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಟೈಮರ್ ಹಾಕಿ ಬಿಡೋಣ. ಓಕೆ, ಸೊ ಇದರಲ್ಲಿ 30 ಸೆಕೆಂಡ್ಸ್ ಇಲ್ಲ, 1 ಮಿನಿಟ್ ಇದೆ. ಸೊ 1 ಮಿನಿಟ್ ಟೈಮ್ ಇದೆ ನಿಮಗೆ, ಆರಾಮ್ಸೆ ಸಾಲ್ವ್ ಮಾಡಿ. ಓಕೆ, ಟು 40 ಬರುತ್ತಾ? 240 ನಿಂಗನೂರ್. ಸುಪ್ರೀತ್, ಆಪ್ಷನ್ ಬಿ 240. ಯಸ್ ನಿಯತಾ, ಆಪ್ಷನ್ ಸಿ ಬರ್ತಿದ್ಯಾ? ಚೆಕ್ ಮಾಡಿ ಬೇಗ ಬೇಗ. ವೆರಿ ಗುಡ್, ವೆರಿ ಗುಡ್. ಎಸ್, 240 ಹೌದಲ್ವಾ? ರೈಟ್. ಸೊ ಸಿ ಹಿಯರ್, 2 5 10, ರೈಟ್? 10 4 40, 40 3 120. ಹಾಗಾದ್ರೆ ಇಂಟು 2 ಮಾಡ್ಬೇಕು. ಯಾಕೆ ಮ್ಯಾಮ್? ಸೊ 5 4 3 2, ಸೊ 12 2 ಎಷ್ಟಾಗುತ್ತೆ? 240 ಆಗುತ್ತೆ. 240 ಇಂಟು 1 is 240. ದಟ್ಸ್ ವೈ ಆಪ್ಷನ್ ನಿಮಗೆ ಬಿ 240 ಈಸ್ ರೈಟ್ ಹಿಯರ್. ಓಕೆನಾ? 180 ಬರಲ್ಲಪ್ಪ. 180 ಯಾರದು? ಆಪ್ಷನ್ ಎ ಅಂದವ್ರು ಯಾರವರು? ಕ್ಲಿಯರ್ ಇದೆ. 480 ಬರಲ್ಲ. ಕ್ಲಿಯರ್? ಸೊ ಆಪ್ಷನ್ ಬಿ 240 ಬರುತ್ತೆ.